ಗಣಪತಿ ಭಟ್ರು ವಿರಾಜ್ ಭಟ್ ಅಲ್ಲಿ ಯಾರೀಗ
ಅದು ಒಳ್ಳೆಯದು ಯಾರಿಗೆ
ಫ್ರಂಟ್ ಆಫ್ ಇದೆ. ಮೈ ಗುಡ್ನೆಸ್, ನಾವೇ ಚಂದ ಕಾಣ್ತೀನಿ ಮುಂದೆ. ನಮಸ್ಕಾರ ಮಾಡಿ. ಅಲ್ಲೇ ಕೂತ್ಕೊಳ್ಳಿ. ಹಾಗೆ ಅಕ್ಷತೆ ಇರಿಸಿ, ಅವರಿಗೆ ಅಕ್ಷತೆ ಇರಿಸಿ. ಹಾಗೆ ಇಲ್ಲಲ್ಲ, ಹಾಲೆ ಕೊಡಿ. ನೀವು ಪುನಃ ನಮಸ್ಕಾರ ಮಾಡಿ ಅಮ್ಮ. ಅಲ್ಲೇ ಒಂದು ವಸ್ತ್ರ ಇಲ್ಲ, ಅದೆಲ್ಲ ಶಾಲ್ ತೆಗಿ, ಕಟ್ ಮಾಡಿದ್ರಲ್ಲ, ಕಟ್ ಮಾಡಿದ್ರಲ್ಲ ಮತ್ತೆ
समस्वैषर्योयास्तामिति भवन्तो महान्तोनगणमानस्याद्यदिनसमाचरिता अष्टोत्तरसहस्रसङ्ख्यगणयाग पुरस्सर मृत्युञ्जययाग धन्वन्तरयाग सङ्ग्रामकशास्त्रगन्धर्वायन कर्मण भगवान् सर्वात्मकश्री उमामहेश्वरा सुप्रीतः सुकृतमानवरतो भूत्वान् अस्य यजमानसैतकाम्यर्थसिद्धिप्रदाः भूयास्तामिति भवन्तो महान्तोनगृह्णन्तो अस्य यजमानस्य श्रीकुलदेवतानचरणारविन्दयोः अभिच्छिन्नभक्तिप्राप्तिरस्तुति भवन्तो महान्तोनगृह्णन्तो शोकप्रमृतितापत्रया दिव्यादयोः योगे भरिपर्यन्तामिति भवन्तो महान्तोनगृह्णन्तो अस्य यजमानस्य कुलदेवताः चरणारविन्दयोः अभिच्छिन्नभक्तिप्राप्तिरस्तुति भवन्तो महान्तोनगृह्णन्तो अस्य यजमानस्य वेदोत्तमायुष्यं परिपूर्णं भूयास्तामिति भवन्तो महान्तोनगृह्णन्तो अस्य यजमानस्य गृहे वीरलक्ष्मी कीर्तिलक्ष्मी कारुण्यलक्ष्मी धनलक्ष्मी धान्यलक्ष्मी स्थिरतराः सिद्धिप्रदाः भूयास्तामिति भवन्तो महान्तोनगृह्णन्तो इमो दम्पती ऊजस्विना तेजस्विना ताजस्विना ब्रह्मवर्चस्विनौ च भूयास्तामिति भवन्तो महान्तोनगृह्णन्तो इमे महाजनाः निरोगाः निरपद्रवाः शतायुषसमेताः सह जीवत्राः सुपुत्रमोक्षाः श्रीभगवद्भक्तिवन्दश्च सम्पूर्णमनोरथाः सिद्धिप्रदाः भूयास्तामिति भवन्तो महान्तोनगृह्णन्तो एवं सर्वे जनाः सुखिनो भवन्तो सर्वसन्मङ्गलानि भवन्तो नमः ಅವರು ಹೇಳಿದ ಮೇಲೆ ಕೆಲಸ ಮಾಡಲಿಕ್ಕೆ ಉಪಾಯ ಇಲ್ಲ. ಅವರು ಮೂಲತಃ ಉಪ್ಪೂರಿನ ಗಣಪತಿಯ ಆರಾಧಕರು. ಅವರ ಪತ್ನಿಯರು ಆಣೆಗುಡ್ಡೆಯ ಗಣಪತಿಯ ಆರಾಧಕರು. ಗಣಪತಿ ಇವರಿಬ್ಬರಿಗೂ ಇವರ ಕುಟುಂಬಕ್ಕೆ ಎಲ್ಲರಿಗೂ ಅನುಗ್ರಹಕಾರಕೂ ಹೌದು, ಆರಾಧಕನೂ ಹೌದು. ಆದ್ದರಿಂದ ಅವರಿಗೆ ಸಂಬಂಧಪಟ್ಟ ಗಣಪತಿಗೆ ಸಂಬಂಧಪಟ್ಟ ಇವತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದು ಅಂಥೇಳಿ ಅವರು ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಿರ್ಧಾರ ಮಾಡಿದ್ದಾರೆ ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ದೇವರಿಗೆ ಸಂಬಂಧಪಟ್ಟ ಈ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಕುಟುಂಬದ ಒಳ್ಳೆತನ ಹಾರೈಸಿಕೊಂಡೇ ನಾವು ಮಾಡ್ತಾ ಇದ್ದೇವೆ. ಪಾಪ ಕರ್ಮಗಳೆಲ್ಲ ನಾಶವಾಗಿ ಪುಣ್ಯಪ್ರದವಾದಂಥ ಒಂದು ಬದುಕು ಸಿಕ್ಕಲಿ ಅಂತ ಹೇಳೋದು ನಮ್ಮ ಆಸೆ. ಅದಕ್ಕಾಗಿ ನಿಮ್ಮಂಥ ವೇದ ವಿಧಾನಗಳನ್ನು ಕಲಿಸಿ ನಿಮ್ಮ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೇವರಿಗೆ ನೇರವಾಗಿ ಕೊಡುವಂಥ ಹಕ್ಕಿಲ್ಲ ಅಂತೆ. ದೇವರು ಮಂತ್ರದ ಅಧೀನ, ಮಂತ್ರ ಬ್ರಾಹ್ಮಣರ ಅಧೀನ ಅಂತ ಹೇಳ್ತಾರೆ. ಆದ್ದರಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ನೀನು ಕೆಲಸ ಮಾಡು, ನಾನು ಅನುಗ್ರಹಿಸ್ತೇನೆ ಅಂತ ಹೇಳೋದು ದೇವರ ಆಣತಿ ಅಂತೇಳಿ ಹೇಳ್ತಾರೆ ಹಿರಿಯರು. ದೇವರ ಕೆಲಸವನ್ನು ಮಾಡುವಾಗ ಎಷ್ಟೋ ಸರಿ ಲೋಪದೋಷ ಆಗ್ಬೋದು. ಪರಿಕರ ಸರಂಜಾಮಗಳನ್ನು ವ್ಯವಸ್ಥೆ ಮಾಡುವಲ್ಲಿ ಲೋಪ ಆಗ್ಬೋದು. ಬ್ರಾಹ್ಮಣರನ್ನು ನಾವು ಕರ್ಕೊಂಡು ಬಂದು ಈ ಕೆಲಸ ಮಾಡುವಾಗ ಅಲ್ಲೂ ಲೋಪದೋಷ ಆಗ್ಬೋದು. ಬ್ರಾಹ್ಮಣ ಮಾಡುವ ಕಾರ್ಯದಲ್ಲಿ ಲೋಪದೋಷ ಆದರೆ ಹಿರಿಯರು ಹೇಳ್ತಾರೆ, ದಾನ ಕೊಟ್ಟರೆ ಪಾಪ ಲೋಪ ಆಗ್ತದೆ, ಪರಿತೃಪ್ತಿ ಆಗ್ತದೆ ಅಂಥೇಳಿ. ದಾನದಲ್ಲಿಯೂ ಏನಾದರೂ ಲೋಪ ಆದರೆ ದಕ್ಷಿಣೆ ಕೊಡಿ ಅಂತಾರೆ. ದಕ್ಷಿಣೆಯಲ್ಲೂ ಲೋಪ ಆದರೆ ಭೋಜನ ವ್ಯವಸ್ಥೆ ಮಾಡಿ ಅಂತಾರೆ. ಭೋಜನದಲ್ಲೂ ಏನಾದರೂ ಲೋಪದೋಷ ಆದರೆ, ಯಾಕಂದರೆ ಭೋಜನ ಅಂತ ಹೇಳಿದ್ರೆ ಭಾಳ ಕಷ್ಟ. ಅದು ವಿದೇಶದಲ್ಲೆಲ್ಲ ಭೋಜನ ವ್ಯವಸ್ಥೆ ಮಾಡೋದು ಭಾಳ ಸುಲಭ. ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡ್ಕೊಂಡು ಉಪ್ಪು ಖಾರ ಎಷ್ಟು ಬೇಕು ನೋಡಿ ಪುನಃ ಹಾಕ್ಕೊಂಡು ಎಲ್ಲರೂ ಹೋಗ್ತಾರೆ. ಅದು ನಮ್ಮ ದೇಶದಲ್ಲಿ ಹಾಗಿಲ್ಲ, ನಮ್ಮಲ್ಲಿ ಹಾಗಿಲ್ಲ. ಬ್ರಾಹ್ಮಣರು ಮಡಿ ಮಾಡ್ಕೊಂಡು ಅಡುಗೆ ಮನೆ ಒಳಗೆ ಹೋದರೆ ಅಲ್ಲಿ ನೋಡ್ಕೊಂಡು ಅಂದಾಜು ಮಾಡಿಕೊಂಡೇ ಉಪ್ಪು ಮೆಣಸು ಎಲ್ಲ ಹಾಕಬೇಕು. ಅದು ಒಳ್ಳೆ ಅಡುಗೆ ಆದರೆ ನಮ್ಮ ಪುಣ್ಯ, ಯಜಮಾನ್ರ ಪುಣ್ಯ ಅಂತ ಹೇಳಿ ಹೇಳ್ತಾರೆ. ಅವರು ಅಡುಗೆ ಮಾಡಿದವರು ಪುಣ್ಯ ಅಲ್ಲ, ಊಟ ಮಾಡೋರು ಪುಣ್ಯ, ಯಜಮಾನ್ರ ಪುಣ್ಯ ಅಂತ ಹೇಳ್ತಾರೆ. ಆದ್ದರಿಂದ ಭೋಜನ ಹೇಗೆ ಇದೆಯೋ, ಭೋಜನದಲ್ಲಿ ಏನಾದರೂ ಲೋಪದೋಷ ಅಂದರೆ ಉಪಚಾರ ಹೇಳಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ಅಂತ ಹೇಳೋದು ಒಂದು ವಾಡಿಕೆ ಇದೆ. ಅದಕ್ಕಾಗಿ ಉಪಚಾರ ಹೇಳುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ.
ನಮ್ಮ ಅಣ್ಣಯ್ಯ ಚಿಕ್ಕಂದಿನಿಂದಲೂ ಭಾಳ ಕಷ್ಟ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದವರು. ತಮ್ಮಂದಿರನ್ನು ಬೆಳೆಸಿದರು, ತಾಯಿಯನ್ನು ಸಾಕಿದರು, ಆಮೇಲೆ ಸಂಸಾರ ನಿರ್ವಹಣೆ ಮಾಡಿದರು, ಎಷ್ಟೋ ಕಷ್ಟಗಳನ್ನು ಅನುಭವಿಸಿದರು. ಆದರೆ ಎಲ್ಲಿಯೂ ಸಹ ಕಷ್ಟವನ್ನು ತೋರಿಸ್ಕೊಳ್ಳಿಲ್ಲ ಅವರು. ಯಾರೇ ಎದುರಾದರೂ ನಗಾಡ್ಕೊಂಡೇ ಮಾತನಾಡಿಕೊಂಡು, ಎಷ್ಟು ಆಯಾಸ ಆಗಿದ್ರು ಅದನ್ನು ನಗಾಡ್ಕೊಂಡೇ ವ್ಯವಹಾರ ಮಾಡ್ತಾಯಿದ್ರು ಅಂತ ಅಣ್ಣಯ್ಯವರು. ಅವರು ಈ ಜೀವನ ನಿರ್ವಹಣೆಯಲ್ಲಿ ಇವತ್ತು ಯಾವುದೋ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಅವ್ರ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ, ಸ್ವತಂತ್ರರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ತಾಯಿ ತಂದೆಯನ್ನು ಪ್ರೀತಿಸ್ತಾ ಇದ್ದಾರೆ. ಅವ್ರ ಮಕ್ಕಳಾಗೆ, ಸೊಸೆಯಂದಿರೋ ಹಾಗೆ, ಅಳಿಯಂದಿರೋ ಹಾಗೆ ತಾಯಿ ತಂದೆಯನ್ನು ಪ್ರೀತಿಸಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. ಆದರೆ ಜೀವನದಲ್ಲಿ ಇನ್ನೂ ಬಹಳ ಮುಖ್ಯವಾಗ್ತಿದೆ. ಈ ಪ್ರಾಯ ಆದಮೇಲೆ ಮುದಿತನದಲ್ಲಿ ಮನಸ್ಸಿಗೆ ಶಾಂತಿ ಬೇಕು. ಆ ಶಾಂತಿಯನ್ನು ದೇವರು ಕೊಡಬೇಕು, ಬ್ರಾಹ್ಮಣರು ಕೊಡಬೇಕು, ಹಿರಿಯರ ಆಶೀರ್ವಾದ ಬೇಕು. ಶಾಂತಿ ಎರಡು ರೀತಿಯಲ್ಲಿ ಆಗ್ತದೆ. ಒಂದು, ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿರುವಂಥ ಸ್ಥಿತಿಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು. ಮತ್ತೊಂದು, ಮಕ್ಕಳಿಗೆ ಅವರ ಕಾರ್ಯಕ್ರಮಗಳಲ್ಲಿ ಸರಿಯಾದ ವ್ಯವಸ್ಥಿತವಾಗಿ ಅವರು ತೃಪ್ತಿ ಹೊಂದಿದಾಗ ಆ ಮನಸ್ಸಿನ ಸಮಾಧಾನದಿಂದ ತಾಯಿ ತಂದೆಯನ್ನು ಪ್ರೀತಿ ನೋಡ್ಕೊಳ್ತಾರೆ. ಈ ಎರಡೂ ರೀತಿಯ ಸುಖ ಸಿಗಬೇಕು ಅಂತ ಅವರ ಆಸೆ. ಅಷ್ಟು ಸಂಪತ್ತನ್ನು ಅವ್ರು ಬಯಸೋದಿಲ್ಲ, ಮನಸ್ಸಿಗೆ ಶಾಂತಿ ಬೇಕು ಅಂತೇಳಿ, ದೇವರು ಇದನ್ನು ಕೊಡಬೇಕು ಅಂತ ಹೇಳಿ. ಆದ್ದರಿಂದ ಈ ಬ್ರಾಹ್ಮಣರನ್ನು ಉಪಚಾರ ಮಾಡುವಾಗ ಏನಾದರೂ ಲೋಪದೋಷ ಆಗಿರ್ಬೋದಾ ಏನು? ಅವರು ದಾನ ದಕ್ಷಿಣೆ ಕೊಟ್ಟಲ್ಲಿ ಭಾಳ ಸಂಕೋಚ ಆಗಿರುವ ಇವತ್ತಿನ ಕಾಲಸ್ಥಿತಿ ಸರಿಯಾಗಿ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಭಾಳ ಕಷ್ಟಕರ. ಹೂ ಕೊಡಲು ಹೂವಿನ ಹೆಸರನ್ನು ಕೊಟ್ಟಿದ್ದಾರೆ. ಅದರಿಂದ ನೀವು ತೃಪ್ತಿ ಹೊಂದಬೇಕು. ಅದು ಅಸಂತುಷ್ಟರಾಗದೆ ಬ್ರಾಹ್ಮಣರು ಇವರಿಗೆ ಶಾಂತಿ ಸಮಾಧಾನ ಸಿಗುವಂತೆ, ಇವರು ಮಕ್ಕಳು ಸೊಸೆ ಅಳಿಯಂದರಿಗೆಲ್ಲ ಸಮೃದ್ಧಿ ಸಿಗುವಂತೆ, ಕುಟುಂಬದವರಿಗೆಲ್ಲ ಒಳ್ಳೆಯದಾಗುವಂತೆ ನೀವು ದೇವರು ಅನುಗ್ರಹಿಸುವಂತೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಅಣ್ಣನ ಪರವಾಗಿ ನಾನು ವಿನಂತಿಸಿಕೊಡ್ತೇನೆ ಈ ಹಿನ್ನೆಲೆಯಿಂದ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸರ್ವಮಂಗಲದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶ ಸ್ಕಂದ ಸಹಿತೌ ವಂದೇ ವಾಂಛಿತ ಸಿದ್ಧಯೇ. ಸುರಾಸುರಾ ಸೇವಿತ ಪಾದ ಪಂಕಜ ಕರೆ ವಿರಾಜತ್ ಕಮನೀಯ ಪುಸ್ತಕ. ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ. ಯಜಮಾನರೇ, ತಾವು ಸಪ್ತ ಲೋಕಗಳೇ ಮೊದಲಾಗಿ ಸಕಲ ಲೋಕಗಳಿಗೂ ಜನನಿಯಾಗಿರುವ ಆ ಸಪ್ತಮಾತೃಕಾ ಸ್ವರೂಪಿಣಿಯಾದಂಥ ಆದಿಶಕ್ತಿಯ ದಿವ್ಯ ಸನ್ನಿಧಾನದಲ್ಲಿ ಅವಳದ್ದೇ ಪರಿವಾರ ಎಂಬುದಾಗಿ ಯಾರನ್ನ ಗುರುತಿಸಬಹುದೋ ಅಂಥ ಗಣೇಶಾದಿ ಪಂಚಬ್ರಹ್ಮ ದೇವತೆಯರ ಸಂತೃಪ್ತಿಗಾಗಿ ನಿನ್ನೆಯ ಶುಭ ಮುಹೂರ್ತದಿಂದ ಮೊದಲುಗೊಂಡು ಈ ಹೊತ್ತಿನವರೆಗೂ ಅನೇಕ ದೇವತೆಯರ ಆರಾಧನೆಯನ್ನು ಇಲ್ಲಿ ಮಾಡಿಸಿದ್ದೀರಿ. ಮುಖ್ಯವಾಗಿ ಎದ್ದು ಕಾಣುವಂತಹದ್ದು ಕಲೌ ದುರ್ಗಾ ವಿನಾಯಕವು ಎಂಬಂಥ ನುಡಿಯಡಿಯಲ್ಲಿ ಯೋಚಿಸಿದಾಗ ಕಲಿಯುಗದಲ್ಲಿ ದುರ್ಗೆಯ ಮತ್ತೆ ವಿನಾಯಕನ ಆರಾಧನೆ ಹೆಚ್ಚು ಮತ್ತು ಶೀಘ್ರವಾಗಿ ಫಲಪ್ರದ. ಆ ದಿಶೆಯಲ್ಲಿ ಯೋಚನೆ ಮಾಡಿದರೆ ತಾವು ಇವತ್ತು ಈ ಸಹಸ್ರನಾಲಿಕೆಯರ ಗಣಯಾಗವನ್ನು ಏನು ಆ ಸಿದ್ಧಿ ಬುದ್ಧಿಪತಿಯಾದ ಗಣಾಧಿಪತಿಯ ಸಂತೃಪ್ತಿಗಾಗಿ ಮಾಡಿಸಿದ್ದುಂಟು. ಈ ಹೊತ್ತು ಯಾಗವು ಪರಿಪೂರ್ಣವಾದಂತಹ ಸಂದರ್ಭದಲ್ಲಿ ಆ ಯಾಗದ ಆರಾಧ್ಯ ದೇವತೆಯಾದಂಥ ಸಿದ್ಧಿ ಬುದ್ಧಿಪತಿಯಾದಂತಹ ಗಣಾಧಿಪತಿಯ ಕುರಿತಾಗಿ ಒಂದು ಸಣ್ಣ ಧರ್ಮ ಚಿಂತನವನ್ನು ಮಾಡುವಂತಹದ್ದು ನಮ್ಮ ಕರ್ತವ್ಯ ಅಂತ. ವಸ್ತುತಃ ಗಣಪತಿ ಪುಟ್ಟ ಮಕ್ಕಳಿಗೂ ಗೊತ್ತಿರುವ ಕಥೆ ಪ್ರಕಾರ ಪಾರ್ವತಿ ಪರಮೇಶ್ವರನ ತನಯ ಹೌದು, ಒಲ್ಲಿ ದೇವಯಾನೀಪತಿಯಾದ ಸುಬ್ರಹ್ಮಣ್ಯನ ಪ್ರಿಯ ಸಹೋದರ ಹೌದು. ಆದರೆ ನಮ್ಮ ಉಪನಿಷತ್ತಿನ ವಿಚಾರವನ್ನು ತೆಗೆದುಕೊಂಡ್ರೆ ನಮಗೊಂದು ಗುಟ್ಟಾದ ಕಥೆ ಸಿಗ್ತದೆ. ಅಂದರೆ ಗಣಾಧಿಪತಿ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಸಿಗುವಂತಹ ಅಂಶ. ಆ ಅಂಶ ಆ ಅಥರ್ವ ಶೀರ್ಷೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಕಂಡುಬರುವಂತಹದ್ದು. ಗಣಪತಿಯನ್ನು ಕೊಂಡಾಡುವಾಗ ಹೇಳುವುದೇನೆಂದರೆ, ಪ್ರಾರಂಭದಲ್ಲಿ ಗಣಪತಿಯ ಮಂತ್ರವನ್ನು ನಾವು ಹೇಳುವಾಗ ಮತ್ತೆ ಅದನ್ನು ಹೇಳುವವರು ಕೇಳುವಾಗ ನಮ್ಮ ಈ ವದನವನ್ನು ಮತ್ತೆ ಕರ್ಣವನ್ನು ಶುದ್ಧ ಮಾಡಿಕೊಂಡು ಭದ್ರಂಕರಣೆ ಭಿಷ್ಣು ಯಾಮದೇವಾಗ, ನಮ್ಮ ಕಿವಿಗಳಿಂದ ಒಳಿತನ್ನೇ ಕೇಳೋಣ, ನಮ್ಮ ಕಣ್ಣಿನಿಂದ ನಾವು ಕೊಂಡಾಡಿದಾಗ ಬರಬಹುದಾದ ಗಣಪತಿಯನ್ನೇ ನೋಡೋಣ. ಈ ರೀತಿಯಲ್ಲಿ ನಾವು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸಿದ್ಧರಾಗಿ ಅವನನ್ನು ಕೊಂಡಾಡುವಂತಹದ್ದು. ಆ ಅಥರ್ವ ಶೀರ್ಷೋಪನಿಷತ್ತಿನ ಪ್ರಾರಂಭದ ಮಂತ್ರವೇ ಹೇಳ್ತಾ ಉಂಟು, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಗಣಪತಿಯೇ, ನೀನು ಬೇರೆ ಯಾರೂ ಅಲ್ಲ,
ಲೋಕವನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಂಥ ಆದಿಶಕ್ತಿ ಸಹಿತನಾದ ಪರಮಾತ್ಮನೇ ನೀನು ಎಂಬುದಾಗಿ ಆ ಒಂದು ಗುಟ್ಟನ್ನು ವೇದಾಂತವಾಣಿ ನಮಗೆ ತಿಳಿಸಿಕೊಡ್ತದೆ. ಹಾಗಾದ್ರೆ ಗಣಪತಿ ಪರಮಾತ್ಮನೇ ಹೌದು ಅಂತಾದ್ರೆ ಏನಾದ್ರೂ ಕುರುಹು ಸಿಗ್ತದೋ ಅಂತ ಕೇಳಿದ್ರೆ ನಿಶ್ಚಿತವಾಗಿ ಉಂಟಂತೆ. ಏಕೆಂದ್ರೆ ಮತ್ತು ಹೇಗಂದ್ರೆ ಈಗಷ್ಟೇ ಹೇಳಿದ ಹಾಗೆ ನೀನೇ ಪ್ರತ್ಯಕ್ಷ ಪರಮಾತ್ಮ ತತ್ವ ಅಂತ ಕೊಂಡಾಡಿರುವುದಂತೆ. ಅದು ಹೇಗೆ ಅಂದ್ರೆ ಆಚಾರ್ಯ ಶಂಕರರು ಆ ಉಪನಿಷತ್ತಿಗೆ ಭಾಷ್ಯವನ್ನ ಬರೆದವರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಗಣಾಧಿಪತಿಯ ಮುಖವನ್ನ ನಾವು ನೋಡ್ತೇವಲ್ಲ, ಅವನನ್ನು ನೋಡಿ ನಾವು ಗಜವದನ ಅಂತ ಕೊಂಡಾಡ್ತೇವೆ. ಗಜವದನ ಅಂದ್ರೆ ಆನೆಯ ಮುಖವುಳ್ಳವನು ಎನ್ನುವುದು ಸರಳವಾದ ಎಲ್ಲರಿಗೂ ತಿಳಿಯುವಂತಹ ಅರ್ಥವೇ. ಆದರೆ ಅದು ಎರಡನೇ ಅರ್ಥ. ಗಜವದನ ಎನ್ನುವ ಪದಕ್ಕೆ ನಿಜವಾದ ಮೊದಲ ಅರ್ಥ ಏನು ಅಂತ ಕೇಳಿದ್ರೆ ಗ ಮತ್ತೆ ಜ ಅಂತ ಎರಡಕ್ಷರಗಳಲ್ಲಿ. ಗ ಅಂದ್ರೆ ಹೋಗುವುದು, ಜ ಅಂದ್ರೆ ಹುಟ್ಟುವುದು ಅಂತ ಅರ್ಥ. ಗಚ್ಚಂತಿ ಅತ್ರ ಇತಿ ಗಹ. ಎಲ್ಲಾ ಜೀವರಾಶಿಗಳು ಎಲ್ಲಿಗೆ ಹೋಗಿ ಸೇರುತ್ತವೆಯೋ ಅದು ಗಹ. ಹಾಗೆ ಜಾಯಂತೆ ಅಸ್ಮಾದಿತಿ ಜಹ. ಎಲ್ಲಾ ಜೀವರಾಶಿಗಳು ಎಲ್ಲಿಂದ ಹುಟ್ಟಿ ಬರುತ್ತಾರೋ ಅದು ಜಹ. ಹಾಗಾದ್ರೆ ಗಶ್ಚಾಸೌ ಜಶ್ಚ ಗಜಃ ಅಂತ. ಎಲ್ಲರೂ ಹುಟ್ಟಿ ಬರುವುದು ಎಲ್ಲಿಂದಲೋ ಪುನಃ ಎಲ್ಲರೂ ಸೇರುವುದು ಎಲ್ಲಿಗೋ ಅದೇ ಗಜ ತತ್ವ. ಅಂದ್ರೆ ಅವನೇ ಪರಮಾತ್ಮ. ಗಜ ಅಂದ್ರೆ ಪರಮಾತ್ಮ, ಅವನೇ ಮುಖರೂಪದಲ್ಲಿ ಎಲ್ಲಿ ಕಾಣ್ತಾನೆ ಆತನೇ ಗಜವದನ. ಹಾಗಾದ್ರೆ ಆ ಕತ್ತಿನ ಮೇಲ್ಭಾಗದ ಗಜವದನತ್ವಕ್ಕೆ ಆ ಅರ್ಥವಾದ್ರೆ ಕೆಳಗಿನ ನರಾಕೃತಿಗೆ ಏನರ್ಥವಂತೆ ಅಂತ ಕೇಳಿದ್ರೆ ಪರಮಾತ್ಮ ಸೃಷ್ಟಿ ಮಾಡುವಾಗ ಮೊದಲು ಓಂಕಾರದ ಸೃಷ್ಟಿ ಆಗ್ತದಂತೆ. ಓಂಕಾರದಿಂದ ಜಗತ್ ಸೃಷ್ಟಿ ಮೊದಲುಗೊಳ್ತದಂತೆ. ಹಾಗೆ ಜಗತ್ ಸೃಷ್ಟಿ ಮೊದಲುಗೊಳ್ಳುವಾಗ ಮೊದಲ ಸೃಷ್ಟಿ ಯಾವುದು ಅಂತ ಕೇಳಿದ್ರೆ ಕವಿಕುಲ ಗುರುವಾದ ಕಾಳಿದಾಸನ ಮಾತಿನ ಪ್ರಕಾರ ಶಿವನ 8 ಮೂರ್ತಿಗಳಲ್ಲಿ ಯಾ ಸೃಷ್ಟಿ ಸೃಷ್ಟುರಾಧ್ಯ ಎಂಬ ಹಾಗೆ ಪರಮಾತ್ಮ ಅದಕ್ಕೆ ಗಣಪತಿಯೇ ಕಾರಣೀಭೂತನಾಗ್ತಾನೆ. ಹೀಗಾಗಿ ಶ್ರೋತೃಗಳಿಗೆ ಉತ್ತಮ ಆಸಕ್ತಿ ಮೂಡಿ ವಕ್ತೃವಿನ ಬಾಯಿಯಿಂದ ಬರುವುದನ್ನು ಅದು ಗಣಪತಿಗೆ ಸಂಬಂಧಪಟ್ಟದ್ದೆನ್ನುವ ಭಾವನೆಯಿಂದ ಕೇಳುವ ಬುದ್ಧಿಯನ್ನು ಕೊಟ್ಟು ಕಾಪಾಡು. ಹೀಗೆ ಶ್ರೋತೃವನ್ನು ವಕ್ತೃವನ್ನು ಕಾಪಾಡುವುದರ ಜೊತೆಗೆ ಅವಧಾತಾರಂ ದಾನಿಯನ್ನು ಕಾಪಾಡು. ಈಗಷ್ಟೇ ಯಜಮಾನರು ಹೇಳಿದ ಹಾಗೆ ಆ ದಾನ ಪ್ರಕ್ರಿಯೆಗೆ ಎಷ್ಟು ಮಹತ್ವ ಎನ್ನುವುದು ತಮಗೆ ಗೊತ್ತಿರುವಂತಹ ವಿಚಾರ. ಈ ಉಪನಿಷತ್ತಿನಲ್ಲೇ ಬರುವ ಹಾಗೆ ಅಷ್ಟೌ ಬ್ರಾಹ್ಮಣಾನ್ ಸಮ್ಯಗ್ರಾಹಿತ್ವ ಇತ್ಯಾದಿ ಮಂತ್ರದ ಪ್ರಕಾರ ಸೂರ್ಯಗ್ರಹಣದ ದಿವಸ ಒಂದು ಪ್ರತಿಮಾ ಸನ್ನಿಧಾನದಲ್ಲಿಯೋ ಯಾ ನದಿ ತೀರದಲ್ಲಿಯೋ 8 ಜನ ಗಣೇಶ ರೂಪಿ ಬ್ರಾಹ್ಮಣರನ್ನು ಒಂದು ಕಡೆಯಲ್ಲಿ ಕುಳ್ಳಿರಿಸಿ ಅವರಿಂದ ಗಣಪತಿ ಮಂತ್ರಗಳನ್ನ ಹೇಳಿಸಿ ಅವರ ಪಕ್ಕದಲ್ಲೇ ತಾನು ಕುಳಿತುಕೊಂಡು ಅವರಿಂದ ಗಣಪತಿಯ ಮಂತ್ರೋಪದೇಶವನ್ನು ಪಡೆದು ಅವರಿಗೆ ದಾನವನ್ನು ಕೊಟ್ಟು ತೃಪ್ತಿಪಡಿಸಿದರೆ ಸಸಿದ್ಧ ಮಂತ್ರೋ ಭವತಿ. ಆತ ಗಣಪತಿಯ ಅನುಗ್ರಹದಿಂದ ಸಿದ್ಧ ಮಂತ್ರನಾಗ್ತಾನೆ ಎಂದಾದ್ರೆ ಆ ಗಣಾಧಿಪತಿಯ ಶಕ್ತಿ ಎಷ್ಟು, ಬ್ರಾಹ್ಮಣರಲ್ಲಿ ಅವನು ಬಂದು ಕುಳಿತುಕೊಳ್ಳುವಂತ ಅವನ ದೊಡ್ಡ ಮನಸ್ಸು ಎಂಥದ್ದು ಅಂತ ಗೊತ್ತಾಗ್ತದಷ್ಟೇ. ಅಂಥ ಅವಧಾತಾರಂ ಆ ಗಣಾಧಿಪತಿ ಸ್ವರೂಪಿಯಾದ ಬ್ರಾಹ್ಮಣರಿಗೆ ಗಣಪತಿಯೇ ಒಳಗಿದ್ದಾನೆ ಎನ್ನುವ ಭಾವನೆಯಿಂದ ದಾನ ಕೊಡುವ ಯಜಮಾನನನ್ನು ಕಾಪಾಡು. ಹೀಗೆ ರಕ್ಷಣೆಯನ್ನು ಕೇಳುವ ಹೊತ್ತಿನಲ್ಲಿ ಎಷ್ಟು ಸೊಗಸಾಗಿ ಪ್ರಾರ್ಥಿಸ್ತಾ ಇದ್ದಾರೆ ನೋಡಿ. ದಕ್ಷಿಣಾತ್ತ ಹಾಗೆ ಉತ್ತರಾತ್ತ, ದಕ್ಷಿಣ ಉತ್ತರ ಮೇಲೆ ಕೆಳಗೆ ಎಲ್ಲಾ ಕಡೆಯಿಂದಲೂ ರಕ್ಷಿಸು ಎಂಬುದಾಗಿ ಹೇಳುವುದರ ಜೊತೆಗೆ ಅವ ಪುರಸ್ತಾತ್ ಮುಂಭಾಗದಿಂದಲೂ ರಕ್ಷಿಸುವಂತ ಕೇಳಿಕೊಳ್ಳುವುದರಲ್ಲಿರುವಂತಹ ಆ ಅರ್ಥ ಏನು ಅಂತ ಕೇಳಿದ್ರೆ ಗಣಪತಿಯೇ ನನಗೆ ಖಂಡಿತ ಈ ರೀತಿ ಅಹಂಕಾರ ಇಲ್ಲ. ಹೇಗೆ ಅಂದ್ರೆ ಮುಂದಗಡೆ ವಿಚಾರ ಬೇಡ, ನಾನೇ ನೋಡ್ಕೊಳ್ತೇನೆ. ಯಾಕಂದ್ರೆ ಮುಖದ ಮೇಲೆ 2 ಕಣ್ಣು ಉಂಟಲ್ಲ, ಮುಂದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ನಾನೇ ನಿರ್ವಹಿಸಿಕೊಳ್ತೇನೆ, ಅಕ್ಕಪಕ್ಕದ ನೀ ನೋಡ್ಕೊಂಡ್ರೆ ಸಾಕು ಎನ್ನುವ ಅಹಂಕಾರ ನಮ್ಗೆ ಇರಕೂಡದು. ಯಾಕಂದ್ರೆ ಈ ಚರ್ಮ ಚಕ್ಷುಸ್ಸು ಎಷ್ಟರ ಮಟ್ಟಿಗೆ ಎಲ್ಲವುದನ್ನು ನೋಡ್ತದೆ ಅದನ್ನು ನಾವು ಯೋಚಿಸಬೇಕಾಗ್ತದೆ. ಒಂದು ವೇಳೆ ಅದು ನಮ್ಮ ಎದುರು ಇದ್ದದ್ದನ್ನು ಯಥಾವತ್ ನೋಡುವುದೇ ಆಗಿದ್ರೆ ನಮಗೆ ಯಾಕೆ ಆಗಾಗ ತೊಂದರೆ ಬರ್ತಾ ಇತ್ತು, ಯಾಕೆ ಕೆಟ್ಟದಾಗ್ತಾ ಇತ್ತು? ಹಾಗಾದ್ರೆ ಕೆಟ್ಟದ್ದನ್ನು ಸರಿಯಾಗಿ ಕೆಟ್ಟದು ಅಂತ ಗುರುತಿಸದ, ದೇವರೇ ಬಂದಾಗ ದೇವರನ್ನು ಸರಿಯಾಗಿ ತೋರಿಸದ ಅಂಥ ಕಣ್ಣಿನ ಬಗ್ಗೆ ನನಗೆ ಬಹಳ ಭರವಸೆ ಇಲ್ಲ. ಹಾಗಾಗಿ ಆ ಮುಖದ ಮೇಲೆ 2 ಕಣ್ಣಿದ್ರು ಎದುರಿಂದೂ ನಿನ್ನ ರಕ್ಷಣೆಯೇ ಬೇಕಪ್ಪ ಎಂಬುದಾಗಿ ಕೇಳುವಲ್ಲಿ ಭಕ್ತನ ವಿನೀತಿ ಎನ್ನುವಂತಹದ್ದು ಎದ್ದು ಕಾಣ್ತದೆ. ಹೀಗೆ ವಿನಯದಿಂದ ಆತನನ್ನು ಪ್ರಾರ್ಥಿಸಿದ ಮುಂದೆ ಆತನನ್ನು ಕೊಂಡಾಡ್ತಾ ಹೇಳಿದ್ದೇನು ಅಂತ ಕೇಳಿದ್ರೆ ಗಣಪತಿಯೇ ತುಮ್ವಾಂಗ್ಮಯ ತುಂ ಚಿನ್ಮಯ. ಇವತ್ತು ಲೋಕ ನಿಂತದ್ದೇ ವಾಕ್ ಶಕ್ತಿಯ ಮೇಲೆ. ಅಂಥ ವಾಕ್ ಮತ್ತೆ ಜ್ಞಾನ ಎರಡೂ ನೀನೇ ಆಗಿದ್ದಿ. ಹಾಗಾದ್ರೆ ಈ ವಾಕ್ ಶಕ್ತಿ ಹೇಗೆ ಅಂತ ಕೇಳಿದ್ರೆ ತ್ವಂ ಚತ್ವಾರಿ ವಾಕ್ ಪರಿಮಿತಾ ಪದಾನಿ ಎಂಬ ಮಂತ್ರದ ಪ್ರಕಾರ ಮಾತು 4 ಘಟ್ಟಗಳಲ್ಲಿ ಹುಟ್ಟಿ ಬರ್ತದಂತೆ. ಪರಾವಾನ್ ಮೂಲ ಚಕ್ರಸ್ಥ ಎಂಬ ಹಾಗೆ ಮೂಲಾಧಾರ ಚಕ್ರದಲ್ಲಿ ಹುಟ್ಟುವಾಗ ಪರ
ಪಶ್ಯಂತಿ ನಾಭಿ ಸಂಸ್ಥಿತ, ಹೊಕ್ಕಳಿನ ಹತ್ತಿರಕ್ಕೆ ಬರುವಾಗ ಪಶ್ಯಂತಿ, ಹೃದಯಸ್ಥ ಮಧ್ಯಮ ಅಜ್ಞೇಯ, ಅದೇ ಇನ್ನೂ ಉದ್ಭವಿಸಿ ಹೃದಯ ಭಾಗಕ್ಕೆ ಬರುವಾಗ ಮಧ್ಯಮ ಎನ್ನುವ ಹೆಸರನ್ನು ಪಡೆಯುತ್ತದಂತೆ. ವೈಖರಿ ಕಂಠ ದೇಶಗ, ನಮ್ಮ ಕಂಠಕ್ಕೆ ಬಂದಾಗ ವೈಖರಿ ಎನ್ನುವ ರೂಪವನ್ನು ತಾಳ್ತದಂತೆ. ಹೀಗೆ ಪರ ಪಶ್ಯಂತಿ ಮಧ್ಯಮ ಆಗಿ ಆಮೇಲೆ ವೈಖರಿ ರೂಪವನ್ನು ತಾಳಿ ನಮ್ಮ ಬಾಯಿಯಿಂದ ಏನು ಹೊರಹೊಮ್ಮುತ್ತದೆ ವೈಖರಿಯಾಹಿ ಕೃತೋ ನಾದ ಪರಶ್ರವಣ ಗೋಚರ ಎಂಬ ಹಾಗೆ ಅದು ಇನ್ನೊಬ್ಬರಿಗೆ ಅರ್ಥವಾಗುವಷ್ಟು ಸ್ಪಷ್ಟತೆಯನ್ನು ಪಡೆದಿರ್ತದೆ. ಹಾಗಾದ್ರೆ ಮಾತಿನಲ್ಲಿ 4 ಕ್ರಮಗಳುಂಟೆನ್ನುವುದು ಸ್ಪಷ್ಟ. ಅದನ್ನ ಅರ್ಥೈಸಲಿಕ್ಕಾಗಿ ಸಣ್ಣ ಉದಾಹರಣೆಯನ್ನು ಕೊಡಬಹುದು. ನಾವು ಕಾಡಿನಲ್ಲಿ ಬರ್ತಾ ಇರುವಾಗ ಗಾಳಿಯ ಕಾರಣದಿಂದಾಗಿ ಮರದ ಒಳಗಿನಿಂದ ಒಂದು ಸ್ವೀ ಅಂತ ಶಬ್ದ ಕೇಳಿ ಬರ್ತದಲ್ಲ, ಅದು ಪರಾವಾಕಿದ್ದಾಗಿ ತೀರಾ ಅಸ್ಪಷ್ಟ. ಈ ಪಶ್ಯಂತಿ ಅಂದ್ರೆ ಪಕ್ಷಿಗಳ ಕಂಠದಿಂದ ಮೂಡಿ ಬರುವ ಚಿಲಿಪಿಲಿ ಸದ್ದಿದ್ದಾಗಿ, ಅದು ಅಸ್ಪಷ್ಟವೇ, ಆದರೆ ಮೊದಲಿಗಿಂತ ಚೂರು ಸ್ಪಷ್ಟ. ಆ ಮಧ್ಯಮ ಅಂದ್ರೆ ನಮ್ಮ ಗೋಮಾತೆ ಅಂಬಾ ಅಂತ ಕೂಗ್ತಾಳಲ್ಲ, ಅದು ನಮ್ಮಷ್ಟು ಸ್ಪಷ್ಟವಲ್ಲದಿದ್ರು ಸ್ವಲ್ಪ ಸ್ವಲ್ಪ ಸ್ಪಷ್ಟತೆಗೆ ಹತ್ರವಾದದ್ದು. ಇನ್ನು ವೈಖರಿ ಅಂದ್ರೆ ನಮ್ಮ ಕಂಠದಿಂದ ಹೊರಹೊಮ್ಮಿ ಇನ್ನೊಬ್ಬರಿಗೆ ಅರ್ಥವಾಗುವಂತಹದ್ದು. ಅಂಥದ್ದೇ ಆ 4ನೆಯ ವೈಖರಿ ಎನ್ನುವಂತಹ ಮಾತು. ಅದಕ್ಕೆ ಲೋಕದಲ್ಲಿ ಒಳ್ಳೆ ಮಾತುಗಾರರಿಗೆ ಅವರ ವಾಗ್ವೈಖರಿ ಎಷ್ಟು ಚಂದ ಉಂಟು ಅಂತ ಹೊಗಳುವಂತಹದ್ದು. ಹಾಗಾದ್ರೆ ಓ ಗಣಾಧಿಪತಿಯೇ, ಈ 4 ಸ್ವರೂಪಗಳ ಆ ವಾಕ್ ಏನಿದೆ ಅದರಲ್ಲೇ ನೀನಿದ್ದಿ ಅಂದ್ರೆ ಆ 4 ಕೋನಗಳು ನಿನ್ನ ಸುತ್ತ ಕಂಗೊಳಿಸ್ತಾ ಇವೆ ಎಂದಾದ್ರೆ ಅದರ ಮೇಲೆ ನೀನು ಕುಳಿತಿದ್ದಿ ಅಂತ ಅರ್ಥ. ಅಂತ ಗಣಾಧಿಪತಿಯೇ, ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ, ನೀನು ಜ್ಞಾನಮಯನೂ ವಿಜ್ಞಾನಮಯನೂ ಆಗಿದ್ದಿ. ಈ ಜಗತ್ತಲ್ಲಿ ಇವತ್ತು ವಿಜ್ಞಾನ ಅಂದ ಕೂಡಲೇ ನಮ್ಮ ತಲೆಯೊಳಗೆ ಬರುವ ಕಲ್ಪನೆ ಏನಂದ್ರೆ, ಇವತ್ತು ನಾವು ರೂಢಿಯಲ್ಲಿ ಯಾವುದನ್ನ ಸೈನ್ಸ್ ಅಂತ ಹೇಳ್ತೇವೆ ಅದು ವಿಜ್ಞಾನ, ಅಷ್ಟೇ ವಿಜ್ಞಾನ ಅಂತ ತಿಳ್ಕೊಳ್ತೇವೆ. ಆದರೆ ವಸ್ತುತಃ ಯೋಚನೆ ಮಾಡಿದ್ರೆ ಅದೂ ವಿಜ್ಞಾನ ಬಿಟ್ಟರೆ ಅದೇ ವಿಜ್ಞಾನ ಅಂತ ಸೀಮಿತಗೊಳಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ವಿಶಿಷ್ಟವಾದ ಜ್ಞಾನವೆಲ್ಲವೂ ವಿಜ್ಞಾನವೇ. ಇವತ್ತಿಷ್ಟು ಜನ ಭಕ್ತರು ಬಂದಿದ್ದೇವೆ, ದೇವರ ಪ್ರಸಾದವನ್ನು ಅಡಿಗೆ ಭಟ್ರು ಸಿದ್ಧಪಡಿಸಿದ್ದಾರಲ್ಲ, ಅದು ನಮಗೆ ಒಳ್ಳೆ ರುಚಿಸ್ತದೆ ಎಂದಾದ್ರೆ ಅಲ್ಲಿ ಬಂದು ಅಡಿಗೆ ಮಾಡಿದಂಥವರೆಲ್ಲರೂ ಪಾಕ ವಿಜ್ಞಾನಿಗಳು, ಅದು ಅವರ ಕಲೆಯು ಒಂದು ವಿಜ್ಞಾನ. ಹೀಗಾಗಿ ಜಗತ್ತಿನ ಎಲ್ಲ ವಿಶಿಷ್ಟವಾದ ತಿಳುವಳಿಕೆಯು ವಿಜ್ಞಾನವೇ, ಅದರಲ್ಲೆಲ್ಲ ನೀನೇ ಕಂಗೊಳಿಸ್ತಾ ಇದ್ದಿ, ಇದು ಸತ್ಯ. ಇನ್ನು ಇವತ್ತು ರೂಢಿಯಲ್ಲಿ ಯಾವುದನ್ನ ವಿಜ್ಞಾನ ಅಂತ ಕರೆಯುತ್ತೇವೆ ಅದರಲ್ಲಿಯೇ ಗಣಪತಿ ಇದ್ದಾನೆ ಅಂತ ಹೇಳುವುದಾದ್ರೆ ಅದು ಕೂಡ್ತದೆ. ಯಾಕೆ ಗೊತ್ತಾ, ಇವತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂತಹದ್ದು ಕಂಪ್ಯೂಟರ್ ಎನ್ನುವಂಥದ್ದು. ಗಣಕಯಂತ್ರವೇ ವಿಜ್ಞಾನ ಕ್ಷೇತ್ರದ ಜೀವಾಳ ಅಂದ್ರೆ ತಪ್ಪಿಲ್ಲ ಅಲ್ಲ. ಅದಕ್ಕೂ ನಮ್ಮ ಗಣಪತಿಗೂ ಹತ್ತಿರದ ಸಂಬಂಧ ನೋಡಿ. ಯಾಕಂದ್ರೆ ಆ ಯಂತ್ರ ಅದು ಗಣಕ, ಇವನು ಗಣಪ. ಅಷ್ಟು ಮಾತ್ರವಲ್ಲ, ಆ ಗಣಾಧಿಪತಿಯ ಸುಂದರವಾದ ಉದರ, ಅವನು ಲಂಬೋದರನಷ್ಟೇ, ಅದೇ ಆ ಒಂದು ಡ್ಯೂಮ್ ಶೇಪ್ ಅಲ್ಲಿ ಇರುವಂತಹ ಸ್ಕ್ರೀನ್ ಎನ್ನುವಂತಹದ್ದು. ಹಾಗೆ ಕೆಳಗಡೆ ಇರುವಂತಹ ಅಲ್ಲಿರುವಂತಹ ಆ ಲೆಟರ್ಸ್ ಏನಿವೆ ನಮ್ಮ ಗಣಪತಿಯ ಬೀಜಾಕ್ಷರಗಳು ಮಂತ್ರಾಕ್ಷರಗಳು ಆಗಿರ್ತವೆ. ಎರಡಕ್ಕೂ ಸಂಬಂಧವನ್ನು ಕಲ್ಪಿಸುವಂತಹ ಕೇಬಲ್ ಏನುಂಟು ನಮ್ಮ ಗಣಾಧಿಪತಿಯ ದಿವ್ಯವಾದ ಯಜ್ಞೋಪವೀತ ಇದ್ದ ಹಾಗೆ. ಹೀಗೆ ಎಲ್ಲವೂ ಕೂಡ್ತದೆ. ಮುಖ್ಯವಾಗಿ ಕೂಡಿಯೇ ಕೂಡುವ ವಿಚಾರ ಯಾವುದು ಹೇಳಿ, ಅಲ್ಲಿ ಮೌಸ್ ಇಲ್ಲದಿದ್ದರೆ ಚಲಾವಣೆಯೇ ಇಲ್ಲ. ನಮ್ಮ ಗಣಾಧಿಪತಿ ಚಲಿಸುವುದೇ ಮೂಷಕನ ಮೇಲೆ, ಆತ ಮೂಷಕ ವಾಹನ. ಹೀಗೆ 10 ಹಲವಾರು ಕೂಡುವಿಕೆ ಇದ್ರು ಒಂದು ಮಾತ್ರ ಖಂಡಿತ ಕೂಡುವುದಿಲ್ಲ ಎಂದ್ರೆ ಆ ಕಂಪ್ಯೂಟರ್ಗೆ ಆಗಾಗ ವೈರಸ್ ಅಂತ ಬರುವುದುಂಟು. ನಮ್ಮ ಗಣಪತಿಗೆ ಅದೆಲ್ಲ ಬರುವುದಿಲ್ಲ. ಯಾಕಂದ್ರೆ ವೈರಸ್ ವೈರಿ ಆಗ್ತದೆ. ಆ ವೈರಸ್ ನಮ್ಮಲ್ಲಿರುವ ವೈರಸ್ಗಳನ್ನೇ ದೂರ ಮಾಡುವಂತ ಆ ದುಷ್ಟಶಕ್ತಿ ನಾಶಕ ಆ ಪುಣ್ಯಾತ್ಮ. ಹೀಗೆ ವಿಜ್ಞಾನ ಕ್ಷೇತ್ರದಲ್ಲೂ ಎಲ್ಲೆಲ್ಲೂ ಇತ್ತು. ರಾಧಾಜಿಸು ಅಂದ್ರೆ ಒಂದೇ ಮಾತನ್ನು ಹೇಳಬೇಕಂದ್ರೆ ನಿನ್ನನ್ನು ಬಿಟ್ಟು ಪ್ರಪಂಚವೇ ಇಲ್ಲ ಎಂದು ಸ್ಪಷ್ಟವಾಗ್ತಾ ಇದೆ. ಇಂಥ ಗಣಪತಿಯನ್ನು ಕೊಂಡಾಡ್ತಾ ಆ ಗಣಪತಿ ಯೋಗಿಗಳ ಮನೆಯಲ್ಲಿ ಕುತ್ಕೊಳ್ತಾನೆ ಎಂಬ ಮಾತನ್ನು ಕೇಳಿದ್ದೇವಲ್ಲ, ಹಾಗಾಗಿ ಗಣಕ ಋಷಿ ಎಂಬ ಯೋಗಿಯ ನೆನಪು ನಮಗೆ ಬರ್ತದೆ. ಆದ್ದರಿಂದ ನಾವು ಈ ಹೊತ್ತು ಧನ್ಯವಾದವನ್ನು ಸಮರ್ಪಿಸಲೇಬೇಕು. ಯಾಕಂದ್ರೆ ಆ ಪುಣ್ಯಾತ್ಮನೆ ನೃಚಿತ್ ಗಾಯತ್ರಿ ಎಂಬಂತಹ ಒಂದು ಕ್ರಮದಿಂದ ಕೂಡಿರುವ, ಆ ಛಂದಸ್ಸಿನಿಂದ ಕೂಡಿರುವ ಏಕಾಕ್ಷರ ಗಣಪತಿ ಮಂತ್ರ ಗಂ ಎನ್ನುವಂತಹ ಅದನ್ನು ಲೋಕಕ್ಕೆ ಕೊಟ್ಟಂತಹ ಪುಣ್ಯಾತ್ಮ ಆ ಗಣಕ ಋಷಿ. ಆ ಗಂ ಏಕಾಕ್ಷರ ಮಂತ್ರ ಉಂಟು ನೋಡಿ, ಎಷ್ಟು ಶಕ್ತಿಶಾಲಿ ಅಂದ್ರೆ ಎಲ್ಲವೂ ಅದರಲ್ಲೇ ಉಂಟು. ಗಮ್ ಗು ಆ ಮೂ ಸೇರಿ ಗಮ್ಮಾಗ್ತದೆ. ಹೆಚ್ಚಾಗಿ ಹೆಚ್ಚು ಕಡಿಮೆ ಆ ಊ ಮಾಗಳ ಸಂಯೋಗವೇ ಹೇಗೆ ಓಂಕಾರವೋ ಅಲ್ಲಿ ಎಲ್ಲವೂ ಇದೆಯೋ ಹಾಗೆ ಇಲ್ಲಿ ಕೂಡ ಗಕಾರ ಪೂರ್ವ ರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚಾಂತ್ಯ ರೂಪಂ ಎಂಬಿತ್ಯಾದಿ ವರ್ಣನೆಯ ಪ್ರಕಾರ ಗು ಆ ಮೂಗಳ ಸಂಯೋಗ ಅಷ್ಟಕ್ಕೆ ಮುಗಿಯದೆ ಅವನ್ನ ಸೇರಿಸಿದ ಮೇಲೆ ಬಿಂದು ಉತ್ತರ ರೂಪಂ, ಉತ್ತರ ರೂಪದಲ್ಲಿ ಬಿಂದು ಸಂಯೋಗವಾದಾಗ ಗಮ್ ಎಂಬುದಾಗಿ ಸೃಷ್ಟವಾಗ್ತದಲ್ಲ, ನಾದ ಸಂಧಾನ, ಅದಕ್ಕೊಂದು ನಾದದ ಸಂಧಾನವಾದ ಮೇಲೆ ಗಮ್ ಎನ್ನುವಂತಹ ಏಕಾಕ್ಷರ ಮಂತ್ರ ಅದು ಸಿದ್ಧವಾಗುತ್ತದೆ. ಆ ಒಂದಕ್ಷರದ ಮಂತ್ರದಲ್ಲಿ ಎಲ್ಲವೂ ಉಂಟು. ಅಂದ್ರೆ ದಕ್ಷಿಣಾಗ್ನಿ, ಗಾರಪತ್ಯ, ಆಹವನಿ ಎಂಬಂತಹ 3 ಅಗ್ನಿಗಳು, ಭೂತ ವರ್ತಮಾನ ಭವಿಷ್ಯದಾದಿ ಕಾಲಗಳು,
ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ 3 ಅವಸ್ಥೆಗಳು, 3 ಶಕ್ತಿಗಳು, 3 ವೇದಗಳು, 3 ದೇವರು, ಎಲ್ಲ 3ರ ಸಂಗಮವೇ ಆ ಅದ್ಭುತವಾದ ಗಂಕಾರ. ಅದೇ ಗಣಪತಿಯ ಸುಂದರ ಸ್ವರೂಪ ಎಂದರೆ ಏಕಾಕ್ಷರ ಗಣಪತಿ ಎಂಬುದಾಗಿ ಕೊಂಡಾಡಿ ಅದನ್ನೇ ನಾವು ಅಂಥ ಗಣಾಧಿಪತಿಯನ್ನು ತೃಪ್ತಿಪಡಿಸಬೇಕಾಗಿ ಇವತ್ತು ಅಷ್ಟದ್ರವ್ಯವನ್ನು ಆತನ ಸುಂದರವಾದ ವದನದಲ್ಲಿ ಅಗ್ನಿಮುಖೇನ ಪುರೋಹಿತರೆಲ್ಲ ಕಲ್ಪಿಸಿದ್ದಾರಲ್ಲ, ಗಣಪತಿಗೆ ಅದರಿಂದ ಎಲ್ಲಿಲ್ಲದ ಸಂತೋಷವಾಗ್ತದೆ. ಆ ಅಷ್ಟದ್ರವ್ಯ ಅಂದ್ರೆ ಆ ಅವಲಕ್ಕಿ ಅರಳು 2 ಲೋಕಕ್ಕೆ ಒಳ್ಳೆ ಪಾಠವನ್ನು ಮಾಡ್ತಾ ಇವೆ. ವಸ್ತುತಃ ಭತ್ತದ ಒಳಗೆ ಇರುವ ಅಕ್ಕಿಯ ಅಂಶ ಅದು ಚೆನ್ನಾಗಿ ಅಗ್ನಿಯ ತಾಪಕ್ಕೆ ಒಳಗಾದಾಗ ಒಂದು ಅವಲಕ್ಕಿ ಆಗ್ತದೆ, ಇನ್ನೊಂದು ಅರಳಾಗ್ತದೆ. ಅದರ ಅರ್ಥ ಜ್ಞಾನಾಗ್ನಿ ದಗ್ಧ ಕರ್ಮರಾಗಿರುವಂಥವರೆಲ್ಲರೂ ಆ ರೀತಿಯಲ್ಲಿ ಶ್ರೇಷ್ಠತೆಯನ್ನು ಪಡೆದಿರ್ತಾರೆ. ಆ ಅವಲಕ್ಕಿಗೋ ಅರಳಿಗೋ ಸಮಾನ ಎನ್ನುವುದು ಅಲ್ಲಿಯ ಪಾಠ. ಜೊತೆಗೆ ಆ ಸುಧಾಮನ ವಿಚಾರ ನೋಡಿ. ಸುಧಾಮ ಶ್ರೀಕೃಷ್ಣನಿಗೆ ಕೊಟ್ಟದ್ದು ಅವಲಕ್ಕಿ, ಆದ್ರಿಂದ ಆದ ಅವಲಕ್ಕಿ. ಅಂಥ ಒಂದು ಪವಿತ್ರವಾದ ವಸ್ತು ಆ ಅವಲಕ್ಕಿ. ಆ ಅರಳು ಜೀವನದಲ್ಲಿ ಹುಟ್ಟಿದ್ದು ಹುಟ್ಟಿದಾಗಿದ್ದ ಏನು ಪ್ರಯೋಜನ ಮಗು? ನೀನು ಕೂಡ ಅರಳು ಆಮೇಲೆ ಮರಳು ಎಂಬುದಾಗಿ ಆ ಅರಳುವ ವಾದ, ವಿಕಾಸವಾದವನ್ನು ನಮಗೆ ಹೇಳಿಕೊಡುವಂತಹ ಮಂಗಳ ದ್ರವ್ಯ ಅರಳು. ಅಂಥ ಅವಲಕ್ಕಿ, ಅರಳು ಮತ್ತದರ ಪುಡಿ, ಹೀಗೆ 3ರ ಜೊತೆಗೆ ಎಳ್ಳು ಅಂದ್ರೆ ವಿಷ್ಣುವಿನ ಬೆವರಿನಿಂದ ಹುಟ್ಟಿ ಕಶ್ಯಪರಿಂದ ನಮಗೆ ತಂದು ಕೊಡಲ್ಪಟ್ಟಂತಹ ಪವಿತ್ರವಾದ ಪಾಪಹಾರಕ ದ್ರವ್ಯ. ಆ 4 ದ್ರವ್ಯಗಳ ಜೊತೆಗೆ ಒಂದು ಮೋದಕ, ಗಣಪತಿಗೆ ಬಹಳ ಪ್ರಿಯ ನೋಡಿ. ಮೋದಂ ಕರೋತೀತಿ ಮೋದಕಂ, ಅದನ್ನ ಕೊಟ್ಟಾಗ ಗಣಪತಿಗೆ ಸಂತೋಷವಾಗ್ತದೆ. ಅವನು ಹೊಟ್ಟೆ ತುಂಬ ತಿಂದು ನಮ್ಮ ತಲೆಯ ಮೇಲೆ ಕೈ ಇಟ್ಟರೆ ನಮಗೂ ಒಳ್ಳೆಯದಾಗಿ ಸಂತೋಷವಾಗ್ತದೆ. ಅಂದ್ರೆ ಅತ್ತ ದೇವರಿಗೂ ಇತ್ತ ಭಕ್ತರಿಗೂ ಸಂಪರ್ಕವನ್ನು ಕಲ್ಪಿಸಿ ಕಲ್ಯಾಣವನ್ನು ಒದಗಿಸುವಂತಹದ್ದು ಮೋದಕಂ. ಅದಕ್ಕೆ ನೋಡಿ ಆತ ಎಷ್ಟೇ ತಿಂದ್ರು ಕೈಯಲ್ಲಿ ಇನ್ ಅಡ್ವಾನ್ಸ್ ಒಂದು ಹಾಗೆ ಇಟ್ಕೊಂಡೇ ಇರ್ತಾನೆ ಎಂಬುದು ವಿಷಯ. ಇನ್ನು ಕಬ್ಬಿನ ವಿಚಾರಕ್ಕೆ ಬಂದ್ರೆ ಕಬ್ಬು ಕೂಡ ನಮಗೆ ಪಾಠ ಮಾಡ್ತದೆ ಅಂತ ಸುಭಾಷಿ ಒಬ್ಬ ಹೇಳಿದ್ದುಂಟು. ಯಂತ್ರಾರ್ಪಿತೋ ಮಧುರತಾಂ ನಜಹಾತಿ ಚೇಕ್ಷು, ಸ್ವಾರ್ಥಿಯಾದ ಮನುಷ್ಯ ಅದರ ರಸವನ್ನ ಹೀರ್ಲಿಕ್ಕಾಗಿ ಯಂತ್ರಕ್ಕೆ ಹಾಕಿ ಅದನ್ನ ಬೇಡಿಸಿದ್ರು ಅದು ಕಹಿಯ ರಸವನ್ನು ಕೊಡದೆ ಸಿಹಿಯ ರಸವನ್ನೇ ಕೊಡ್ತದೆ. ಆದ್ರಿಂದ ಅಂಥ ಉತ್ತಮವಾದ ಗುಣಾಂಶವುಳ್ಳಂತ ಕಬ್ಬು ತನಗೆ ಇಷ್ಟ ಅಂತ ಗಣಪತಿ ಆರಿಸಿಕೊಂಡಿದ್ದಾರೆ. ಅವಿಷ್ಟರ ಜೊತೆಗೆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ. ಲೋಕದಲ್ಲಿ ಇರುವ ಬೇರೆ ಹಣ್ಣುಗಳಿಗೂ ಇವೆರಡಕ್ಕೂ ಇಷ್ಟೇ ವ್ಯತ್ಯಾಸ. ಬೇರೆ ಯಾವುದೇ ಒಂದು ಹಣ್ಣನ್ನು ತೆಗೆದುಕೊಳ್ಳುವ, ಒಂದು ಸೀಬೆ ಹಣ್ಣು ತಿಂತೇವೆ, ಬೀಜವನ್ನ ಉಗಿಯುತ್ತೇವೆ, ಉಗಿದ ಎಂಜಲ ಬೀಜವೇ ಮೊಳಕೆಯಾಗಿ ಗಿಡವಾಗಿ ಮರವಾಗಿ ಫಲವನ್ನ ಕೊಡ್ತದೆ. ಅಂದ್ರೆ ಅವೆಲ್ಲ ಪರೋಕ್ಷವಾಗಿ ಎಂಜಲಾಗಬಹುದಾದ ಹಣ್ಣುಗಳು. ಆದ್ರೆ ಬಾಳೆಹಣ್ಣು ತೆಂಗಿನಕಾಯಿ ವಿಚಾರ ಹಾಗಲ್ಲ. ಬಾಳೆಹಣ್ಣು ತಿಂದ ಮೇಲೆ ಮತ್ತೆ ಬೀಜ ಉಗಿಯುವುದೇ ಇಲ್ಲ, ಆ ಹಣ್ಣಿನ ಕಥೆ ಮುಗಿಯಿತು. ಇಡೀ ಕಂದನ್ನೇ ನಟ್ಟು ಫಲವನ್ನು ಪಡೆಯುವುದು. ಅಂತೆಯೇ ತೆಂಗು ಇಡೀ ಕಾಯಿಯಿಂದಲೇ ಒಂದು ಗಿಡ ಮತ್ತದರಿಂದ ಫಲ ಎಂದಾದ್ರೆ ಎಂಜಲಾಗದ 2 ಪವಿತ್ರ ಫಲಗಳು ಅವುಗಳು ತನ್ನ ಇಷ್ಟ ಅಂತ ಗಣಪತಿ ಆರಿಸಿಕೊಂಡಿದ್ದಾನಲ್ಲ. ಅಂಥ ಅಷ್ಟದ್ರವ್ಯಗಳನ್ನು ಒಂದು ಕಡೆ ಸೇರಿಸಿಕೊಂಡು ಅದಕ್ಕೆ ಆ ಗಣಪತಿಯನ್ನು ಮೋದಕದಲ್ಲಿ ಗಣಪತಿ ಇತ್ಯಾದಿ ಕ್ರಮದಿಂದ ಗಣಪತಿ, ಸೂರ್ಯ, ಅಗ್ನಿ, ಭೂಮಾತೆ, ಆ ತ್ರಿಮೂರ್ತಿಗಳು, ಸೋಮ, ಹೀಗೆ ಅಷ್ಟ ದೇವತೆಯರನ್ನು ಅಷ್ಟದ್ರವ್ಯಕ್ಕೆ ಆವಾಹಿಸಿ ಅದನ್ನು ಸೇರಿಸಿ ಆತನ ಬಾಯಿಯಲ್ಲಿ ಇಟ್ಟಾಗ ಆ ಶಾಸ್ತ್ರದಲ್ಲೇ ಹೇಳಿರುವ ಹಾಗೆ ವಿಘ್ನನಾಶ, ನಮ್ಮ ಕಾರ್ಯದಲ್ಲಿ ಸಿದ್ಧಿ, ಆರೋಗ್ಯಯುಕ್ತವಾದ ಆಯುಷ್ಯ, ಸಕಲ ಸಿದ್ಧಿಗಳ ಪ್ರಾಪ್ತಿ, ಸತ್ಸಂತಾನವಾಪ್ತಿ, ಹೀಗೆ ಅಷ್ಟದ್ರವ್ಯಗಳಿಂದ ಅಷ್ಟಫಲ ಅಂತ ಹೇಳಿದ್ರಲ್ಲ. ಅದು ತಿಳ್ಕೊಳ್ಳೇಬೇಕಾದ ಸಣ್ಣ ಒಂದು ಅಂಶ ಏನು ಅಂತ ಕೇಳಿದ್ರೆ, ಅಷ್ಟದ್ರವ್ಯವನ್ನು ಗಣಪತಿಗೆ ಯಾಕೆ ಕೊಡುವುದು ಅಂದ್ರೆ ಮುಖ್ಯವಾದ ಸಣ್ಣ ಒಂದು ಕಾರಣ ಇಷ್ಟೇ. ಗಣಪತಿ ಬೇರೆ ಯಾರು ಅಲ್ಲ, ಪರಮಾತ್ಮ ಅಂತ ಹೇಳಿ ಆಯ್ತಲ್ಲ. ಅವನಿಗೆ 8 ದ್ರವ್ಯಗಳನ್ನು ಕೈಯಲ್ಲಿ ಜೋಡಿಸಿಕೊಂಡಂತಹ ಪುರೋಹಿತರು ಯಾವ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಅಂದ್ರೆ, ಪರಮಾತ್ಮ ನಮ್ಮೊಳಗೆ 8 ದ್ರವ್ಯಗಳನ್ನು ಇಟ್ಟಿದ್ದಾನೆ. ಭೂಮಿರಾಪೋ ನಲೋ ವಾಯೋ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯನ್ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಇದು ಭಗವದ್ವಾಣಿ. ಹಾಗಾದ್ರೆ ಪ್ರತಿಯೊಬ್ಬನ ಒಳಗೂ ಪಂಚಮಹಾಭೂತಗಳೆಂಬ 5, ಮನೋಬುದ್ಧಿ ಅಹಂಕಾರ ಎಂಬ 3, ಒಟ್ಟು 8 ದ್ರವ್ಯಗಳುಂಟಷ್ಟೇ. ಗಣಪತಿ ಒಳಗಿರುವ ಈ ಅಷ್ಟ ದ್ರವ್ಯಗಳಷ್ಟು ನಿನ್ನದೇ ನನ್ನದಲ್ಲ ಅಂತ ಹೇಳಿ ಅದನ್ನು ಅವನಿಗೆ ಸಮರ್ಪಿಸುವ ರೂಪದಲ್ಲಿ, ಆ ಸಮೂಹವನ್ನೇ ಕೊಡ್ತೇನೆ ಎನ್ನುವ ರೂಪದಲ್ಲಿ ಈ ಅಷ್ಟದ್ರವ್ಯವನ್ನು ಕೊಟ್ಟಾಗ ಆಗ ದೇಹದಲ್ಲಿರುವ ಅಷ್ಟೂ ದ್ರವ್ಯಗಳಿಗೆ ಶಕ್ತಿ ಸಿಕ್ಕಿ ಗಣಪತಿಯ ಭಕ್ತಿ, ದೈಹಿಕ ಕಾಂತಿ ನಮಗೆ ಪ್ರಾಪ್ತವಾಗುತ್ತದೆ ಎನ್ನುವುದೇ ಈ ಹೋಮದ ಪರಮೋದ್ದೇಶ. ಹೀಗೆ ಸಿದ್ಧಿ ಬುದ್ಧಿಪತಿಯಾದಂತಹ ಗಣಾಧಿಪತಿಯನ್ನು ಇವತ್ತು ಅಷ್ಟದ್ರವ್ಯದಿಂದ ತೃಪ್ತಿಪಡಿಸಿದ್ದೀರಿ. ಅಷ್ಟು ಸಾಲದೆಂಬ ಹಾಗೆ ಆ ತಾಯಿ ಪಕ್ಕದಲ್ಲೇ ಇದ್ದಾಳಲ್ಲ, ಕುಮಾರ ಗಣನಾಥಾಂಬಾಯಿ ನಮಃ. ಗಜಾನನ ಷಡಾನನರಿಗೆ ಅವಳು ತಾಯಿ ಹೌದು. ಹಾಗಂತ ನಮ್ಮ ಕಥೆ ಏನು ಅಂತ ನಾವು
ಯೋಚನೆ ಮಾಡಲಿಕ್ಕೆ ಇಲ್ಲ. ಆ ಬ್ರಹ್ಮ ಕೀಟ ಜನನ್ಯೇ ನಮಃ. ಹರಿದಾಡುವ ಪಿಪೀಲಿಕದಿಂದ ಹಿಡಿದು ಆ ಸೃಷ್ಟಿಸಿರುವ ಪರಮೇಷ್ಠಿಯವರೆಗೆ ಎಲ್ಲರಿಗೂ ಅವಳು ತಾಯಿಯಂತೆ. ಅಂಥ ತಾಯಿಯ ತೃಪ್ತಿಗಾಗಿ ನಿನ್ನೆ ದುರ್ಗಾ ಹೋಮವನ್ನು ಮಾಡಿಸಿದ್ದೀರಿ. ನಾವೇವ ಸಿಂಧು ದುರಿತಾತ್ಯಕ್ಕೆ, ಅಮ್ಮ ನಿನ್ನ ಕೃಪೆ ಎಂಬಂತಹ ದೋಣಿಯನ್ನು ಮೊದಲು ಕಳಿಸಿಕೊಡು. ಅದರ ಮೇಲೆ ನಾವು ಕುಳಿತುಕೊಂಡ್ರೆ ಭವಸಾಗರವನ್ನು ದಾಟಿ ನಿನ್ನ ಮಡಿಲನ್ನ ಸೇರಬಹುದು. ದುರ್ಗೆ ಸ್ಮೃತ ಅರಸಿ ಭೀತಿ ಮಶೇಷ ಜನಿಸೋ. ನಿನ್ನ ಸ್ಮರಣೆ ಮಾತ್ರದಿಂದಲೇ ದೈಹಿಕವಾದಂತಹ ಪಾಪ ಭಯ ಇನ್ನೆಲ್ಲ ತೊಂದರೆಯೂ ದೂರವಾಗ್ತದಂತೆ ಅಂತ ಅವಳನ್ನು ಸೆರೆಗೊಟ್ಟಿ ಪ್ರೀತಿಯಿಂದ ಕರೆದು ಪೂಜಿಸಿ ಹೋಮ ಮುಖೇನ ತೃಪ್ತಿಪಡಿಸಿ ಆಗಿದೆ. ಅಮ್ಮನ ಪೂಜೆ ಆದ್ಮೇಲೆ ಅಪ್ಪನ ಪೂಜೆ ಆದ ಹಾಗೆ ಶಿವಶಕ್ತಿ ಐಕ್ಯ ರೂಪಿಣಿ ನಮಃ. ಲಲಿತಾ ಸಹಸ್ರನಾಮದ ಮಂಗಲ ನಾಮ. ಶಿವರು ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ. ಹಾಗಾಗಿ ಆ ಮೃತ್ಯುಂಜಯ ಆರಾಧನೆ ನಿನ್ನೆ ಆದ್ರೆ ಇವತ್ತು ಅವಳ ಪತಿಯಾದ ಮೃತ್ಯುಂಜಯನನ್ನು ಸಪ್ತ ದ್ರವ್ಯಗಳಿಂದ ಸಂತೃಪ್ತಿಪಡಿಸಿ ಉರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾನುತಾತ್. ಓ ತಂದೆ, ಬಣ್ಣ ಸೌತೆಕಾಯಿ ಬಳ್ಳಿಯಲ್ಲಿ ಬೆಳೆದದ್ದು ಪೂರ್ತಿಯಾಗಿ ಅರಶಿನ ಬಣ್ಣಕ್ಕೆ ತಿರುಗಿದ ಮೇಲೆ ಕಳಚಿದರೆ ಅದು ಕ್ರಮ, ಪುಟ್ಟ ಮಿಡಿಯುವಾಗ ಕಿತ್ತು ತೆಗೆದರೆ ಅಕ್ರಮ. ಓ ತಾಯಿ ತಂದೆಯರೇ, ಪ್ರಪಂಚವೆಂಬ ಮೃತ್ಯು ಬಳ್ಳಿಯಲ್ಲಿ ಅರಳಿರುವ ಸೌತೆಕಾಯಿ ಮಿಡಿ ನಾನು. ಯಾವ ಮಿಡಿಯ ರೂಪದಲ್ಲಿ ನಾನಿದ್ದೇನೆ ಆ ರೂಪದಲ್ಲಿರುವಾಗ ಯಾವುದೇ ಘಡಗಳಿಂದ ಕಿತ್ತು ತೆಗೆಯಲ್ಪಡದೆ ಯಜಮಾನರಾದ ತಾವು 85 ವರ್ಷಗಳನ್ನು ಕಂಡಿದ್ದೀರಿ. ಇನ್ನೂ ಅನೇಕ ವರ್ಷಗಳನ್ನ ಕಾಣೋರಿದ್ದೀರಷ್ಟೇ. ಈ ರೀತಿಯ ಆದರ್ಶ ನನಗಿದ್ದು ನಾನು ಸೌತೆಕಾಯಿಯಾಗಿ ಪೂರ್ತಿಯಾಗಿ ಆಯುಷ್ಯ ಕೊಟ್ಟ ನಿನಗೆ ದ್ರೋಹ ಮಾಡದೆ ವಿಷೇಮ ದೇವಹಿತೈಯದಾಯೋ ಎಂಬ ಹಾಗೆ ನೀನು ಕೊಟ್ಟ ಆಯುಷ್ಯ ದೇವ ಪೂಜೆ ಸಮಾಜ ಸೇವೆ ಅದಕ್ಕೆ ಮೀಸಲಾಗಿರಲಿ ಎನ್ನುವ ಭಾವನೆಯನ್ನು ಇಡುವಂತ ಹೇಳಿ ಅಂಥ ಆಯುಷ್ಯವನ್ನು ಆತನಲ್ಲಿ ಕೇಳುತ್ತಾ ಆಮೇಲೆ ಮಾತ್ರ ಕಾಯಿ ಸ್ವತಃ ಕಳಚಲ್ಪಡುವ ಹಾಗೆ ಪ್ರಪಂಚವೆಂಬ ಮೃತ್ಯು ಬಳ್ಳಿಯಿಂದ ನಾನು ಕಳಚಲ್ಪಟ್ಟು ಮೃತ್ಯೋನ್ಮುಖೀಯ ಮಾಮೃತ. ಆ ಮೃತ್ಯುಂಜಯನಾದ ನಿನ್ನ ಮಡಿಲಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳುವುದೇ ಆ ಹೋಮದ ಮುಖ್ಯ ಪ್ರಾರ್ಥನೆ. ಅಂಥ ಹೋಮವನ್ನು ಮಾಡಿದ್ದೀರಿ. ಅಲ್ಲಿಗೆ ಆ ಹರನ ಆರಾಧನೆ ಆಯಿತು ಅಂದ್ರೆ ಅವನೊಬ್ಬ ಉತ್ತಮ ವೈದ್ಯ. ನಮ್ಮ ಋಗ್ವೇದ ಹೇಳೋ ಪ್ರಕಾರ ವೈದ್ಯರಿಗೆಲ್ಲ ವೈದ್ಯನಂತೆ. ಹಾಗಂತ ಹರನನ್ನ ಪೂಜಿಸಿದ ಮೇಲೆ ಹರಿಯನ್ನ ಖಂಡಿತ ಅವರಿಲಿಕ್ಕಿಲ್ಲ. ಅವನೂ ಒಬ್ಬ ವೈದ್ಯನೇ. ವೈದ್ಯೋ ನಾರಾಯಣೋ ಹರಿ. ಪುರೋಹಿತ ತೀರ್ಥವನ್ನು ಕೊಡುವಾಗ ಹೇಳೇ ಕೊಡ್ತಾರಲ್ಲ. ಹಾಗಾಗಿ ಧನ್ವಂತರಿ ರೂಪದಲ್ಲಿ ಜಗಕ್ಕೆ ಬಂದು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿರುವ ಆ ಅಬ್ಜ ನಾರಾಯಣನಾಗಿ ಮೊದಲು ಹುಟ್ಟಿ ಆಮೇಲೆ ಸಾಧಾರಣ ಮಾನವ ರೂಪದಲ್ಲಿ ಹುಟ್ಟಿ ಧನ್ವಂತರಿಯಾಗಿ ಎಲ್ಲರನ್ನೂ ರಕ್ಷಿಸಿರುವಂತ ಮುಖ್ಯವಾಗಿ ಆ ಸುಕನ್ಯಾ ಚವನ ದಂಪತಿಯರಿಗೆ ಅನುಗ್ರಹವನ್ನು ಮಾಡಿ ವಯಸ್ಸಾದಂತಹ ಚವನಿಗೆ ಯೌವನವನ್ನು, ದೃಷ್ಟಿ ಕಳೆದುಕೊಂಡ ಅದೇ ವ್ಯಕ್ತಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಂತಹ ಆ ಮಹಾತ್ಮನ ಅನುಗ್ರಹದಿಂದ ನಮಗೂ ಕೂಡ ಮುದಿತನ ಅಂದ್ರೆ ವಯಸ್ಸಾದ ಮೇಲೆ ಮಾತ್ರ ಬರುವುದಲ್ಲ. 15 ವರ್ಷದ ಹುಡುಗ ಓದದೆ ಕಂಬಳಿ ಹೊದ್ದು ಮಲಗಿದ್ರೆ ಅದು ಮುದಿತನ. ಅಂಥ ನಿರುತ್ಸಾಹವನ್ನು ಮುದಿತನ ದೂರಕ್ಕೆ ಹೋಗಿ ದೇವರನ್ನು ಕಾಣುವ ದಿವ್ಯ ದೃಷ್ಟಿ ಎನ್ನುವುದು ಈ ಕಣ್ಣಿಗೆ ಸಿಗುವ ಹಾಗೆ ಆಗುವುದಿದ್ರೆ ಆ ಅಮೃತ ಕಲಶವನ್ನೇ ಕೈಯಲ್ಲಿ ಹಿಡಿದಿರುವ ಧನ್ವಂತರಿಯ ಅನುಗ್ರಹದಿಂದ ಮಾತ್ರ. ಹಾಗಾಗಿ ಧನ್ವಂತರಿ ಸ್ವರೂಪಿಯಾದ ಲಕ್ಷ್ಮೀನಾರಾಯಣ ಆರಾಧನೆ ನಡೆದಿದೆ ಎಂದಾದರೆ ಅಲ್ಲಿಗೆ ಆ ಪಂಚಬ್ರಹ್ಮರಲ್ಲಿ ಗಣೇಶ, ದುರ್ಗಾ, ಹರಿ, ಹರ ಮತ್ತೆ ಆದಿತ್ಯ ನವಗ್ರಹರ ಆರಾಧನೆಯು ನಡೆದುದರಿಂದ ಆ ನವಗ್ರಹದಲ್ಲಿ ಮುಖ್ಯನಾಗಿ ಗ್ರಹನಾಯಕ ಸೂರ್ಯ. ಹೀಗೆ ಎಲ್ಲರ ಆರಾಧನೆಯೂ ಆಗಿರುವುದರಿಂದ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಉತ್ತಮವಾದ ರೀತಿಯಲ್ಲಿ ಮೂಡಿ ಬಂದಿದೆ ಅಂದ್ರೆ ಆಶ್ಚರ್ಯ. ಎಲ್ಲವೂ ನಡೆದದ್ದು ಒಂದು ರೀತಿಯಲ್ಲಿ ಹಿನ್ನೆಲೆಯನ್ನು ಯೋಚಿಸುವಾಗ ತಮಗೆ 80ಕ್ಕಿಂತೂ ಹೆಚ್ಚು ವರ್ಷವಾಗಿ ಸಹಸ್ರಚಂದ್ರ ದರ್ಶನ ಶಾಂತಿಯ ಅಂಗವಾಗಿ ಅಂತಾದ್ರೆ ಅದು ಆಗಿದೆ ಅಂತ ತಾವು ತೃಪ್ತಿ ಪಟ್ಕೊಳ್ಳಿ. ಯಾಕಂದ್ರೆ ಶಾಸ್ತ್ರ ಹೇಳ್ತಾ ಇದೆ ರಾಹು ಗ್ರಹಣಗ್ರಸ್ತ ಚಂದ್ರನು, ಅಂತೆಯೇ ಪ್ರತಿಪಚ್ಚಂದ್ರನು ಸೇರಿ ಲೆಕ್ಕ ಹಾಕುವಾಗ 1000 ಚಂದ್ರರು ಅಧಿಕ ಮಾಸವನ್ನು ಲೆಕ್ಕಕ್ಕಿಟ್ಟುಕೊಂಡಾಗ ಏನು 80 ವರ್ಷಗಳಲ್ಲಿ 1000 ಚಂದ್ರರ ದರ್ಶನವಾಗಿರುತ್ತದೆ. ಆ ಒಂದು ದೋಷ ಪರಿಹಾರಕ್ಕಾಗಿ ಶಾಂತಿಯಂತೆ. ಇನ್ನೊಂದು ಮಗ್ಗಲಲ್ಲಿ ನೋಡಿದ್ರೆ ನಮಗೆ ದೇವರು ಅನೇಕ ಚಂದ್ರರು, ಚಂದ್ರ ಅಂದ್ರೆ ಆನಂದದಾಯಕ ಅಂತ ಅರ್ಥ, ಅಂತಹ ಸ್ಥಿತಿಯನ್ನು ಕೊಟ್ಟದ್ದು ಸತ್ಯವಷ್ಟೇ. ಅಂತಹ ಸಹಸ್ರ ಚಂದ್ರ ದರ್ಶನ ತಮಗಾಗಿರುವುದರಿಂದ ದೇವರಿಗೆ ಧನ್ಯವಾದವನ್ನು ಸಮರ್ಪಿಸಿ ಈ ಶಾಂತಿಯನ್ನು ಮಾಡಿಕೊಂಡಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನು ಆ ಸ್ಥಿತಿ ತಲುಪಬೇಕಂತ. ಯಾವ ಸ್ಥಿತಿ? ಸಹಸ್ರ ಚಂದ್ರ ದರ್ಶನ. ಚಂದ್ರಮಂಡಲ ಅಂದ್ರೆ ಎಲ್ಲುಂಟು ಅಲ್ಲಿ ಉಂಟು ಮಾತ್ರ ಅಲ್ಲ, ಭಾಗವತ ಹೇಳುವ ಹಾಗೆ ಹೊರಗಿರುವುದೆಲ್ಲವೂ ನಮ್ಮೊಳಗೂ ಉಂಟು. ಹಾಗಾದ್ರೆ ಬ್ರಹ್ಮಾಂಡದಲ್ಲಿ ಕಾಣುವ ಚಂದ್ರಮಂಡಲ ಈ ಪಿಂಡಾಂಡದಲ್ಲೂ ಉಂಟು. ಈಗಷ್ಟೇ ಮೂಲಾಧಾರ ಚಕ್ರದ ವಿಚಾರ ಹೇಳಿದ್ವಿ. ಮೂಲಾಧಾರದಿಂದ ಹಿಡಿದು ಆಜ್ಞಾ ಚಕ್ರದವರೆಗೆ ಷಟ್ಚಕ್ರಗಳು, ಅದರ ಆಚೆ ಹೋಗುವಾಗ ಸಹಸ್ರಾರ ಕಮಲದ ರಕ್ಷಣೆಯಲ್ಲಿ ಚಂದ್ರಮಂಡಲ ಅಂತ ಒಂದು ಹಿಮಗಡ್ಡೆ ಅಂತ ಉಂಟಂತೆ. ಅದರ ಅನುಭವ ಯಾವಾಗ ಬರ್ತದೆ?
ಎಲ್ಲ ದೇವಿಯರ ದೇವರ ಅನುಗ್ರಹದಿಂದ ಒಳ್ಳೆಯ ಪ್ರಾಣಾಯಾಮ ಮೊದಲಾದ ಸಾಧನೆಯನ್ನು ಮಾಡಿದಾಗ, ಅಂಥ ಸಾಧನೆಯನ್ನು ಮಾಡಿದ ಸಾಧಕ ಆ ಒಂದು ಪವಿತ್ರವಾದ 3ನೇ ಚಕ್ರದಲ್ಲಿ ಉಷ್ಣ ತತ್ವ ಉಂಟಲ್ಲ, ಅದಕ್ಕೆ ಪ್ರಾಣಾಯಾಮದಲ್ಲಿ ಕುಂಭಕ ಪ್ರಕ್ರಿಯೆಯಿಂದ ಆ ಗಾಳಿಯನ್ನು ಊದಿದಾಗ ಆ ಉಷ್ಣ ತತ್ವ ಎನ್ನುವಂತಹದ್ದು 3ನೇ ಚಕ್ರದಲ್ಲಿದ್ದದ್ದು ಅಲ್ಲಿಂದ ಉದ್ಬೋಧಗೊಂಡು ಆ ಬಿಸಿಯ ಅಂಶ ಚಂದ್ರಮಂಡಲಕ್ಕೆ ತಾಗಿದಾಗ ಹಿಮಗಡ್ಡೆಯಂತಹ ಚಂದ್ರಮಂಡಲ ಕರಗುತ್ತದಲ್ಲ, ಅದೇ ಅಮೃತಾಸ್ವಾದ, ಅದೇ ದೇವತಾಸ್ವಾದ, ಅದೇ ಮೋಕ್ಷ. ಸಹಸ್ರಚಂದ್ರ ದರ್ಶನ ಅಂದ್ರೆ ಆ ರೀತಿಯಲ್ಲಿ ದೇವರನ್ನ ಕಾಣುವುದು ಅಂತ ಅರ್ಥ. ಅದಕ್ಕೆ ಕಾರಣೀಭೂತನೇ ಈಗಷ್ಟೇ ಹೇಳಿದ ಹಾಗೆ ಗಣಪತಿ. ಯಾಕೆ ಹೇಳಿ, ತ್ವಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ, ಮೂಲಾಧಾರದಲ್ಲಿ ಇದ್ದುಕೊಂಡು ಇಷ್ಟನ್ನೆಲ್ಲ ನಿಮಗೆ ಮಾಡಿಸಿಕೊಟ್ಟವನೇ ಆ ಪುಣ್ಯಾತ್ಮನೆಂಬಲ್ಲಿಗೆ ಅಲ್ಲಿಂದಲೇ ಶುರುವಾದ ಮಾತು ಮತ್ತಲ್ಲಿಗೆ ಬಂದು ಆ ಮಾತು ಅವನೇ ಅಂತ ಹೇಳಿದ್ರಿಂದ ಎಲ್ಲವೂ ಅವನಲ್ಲಿ ಅಡಕವಾಗ್ತದೆ ಎಂಬಲ್ಲಿಗೆ ಈ ಒಂದು ಧರ್ಮ ಚಿಂತನೆಯನ್ನು ಮಾಡಿರುವಂತಹ ನಾವು ಈ ಹೊತ್ತು ಈ ಪವಿತ್ರವಾದಂತಹ ತಾಯಿಯ ದಿವ್ಯ ಸನ್ನಿಧಾನದಲ್ಲಿ ಆರಾಧಿತರಾಗಿರುವ ಸಿದ್ಧಿಬುದ್ಧಿಪತಿಯಾದ ಗಣಾಧಿಪತಿ, ಒಲ್ಲಿ ದೇವಯಾನೇಪತಿಯಾದ ಸುಬ್ರಹ್ಮಣ್ಯ, ಪಾರ್ವತಿ ಪರಮೇಶ್ವರರು, ಹೀಗೆ ಕೈಲಾಸ ಕುಟುಂಬಿಗಳು, ಲಕ್ಷ್ಮೀನಾರಾಯಣನೇ ಮೊದಲಾದ ವೈಕುಂಠ ವಾಸಿಗಳು, ಸರಸ್ವತಿ ಬ್ರಹ್ಮನೇ ಮೊದಲಾದ ಸತ್ಯಲೋಕ ನಿವಾಸಿಗಳಾದ ಎಲ್ಲ ತಾಯಿ ತಂದೆಯರು, ಯಜಮಾನ ದಂಪತಿಯರಾದಂತಹ ನಿಮಗೆ ಆ ಗಣಪತಿಯೇ ನಿಮ್ಮನ್ನು ಒಂದುಗೂಡಿಸಿತ್ತು ಅಂತ ಇವರು ಹೇಳಿದಲ್ಲ, ಇಬ್ಬರು ಮೂಲತಃ. ಹಾಗಾಗಿ ಅವನೇ ಒಂದುಗೂಡಿಸಿದ ಮೇಲೆ ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿಯು ಆತನಿಗೆ ಉಂಟು ಅಂತ ಪೂರ್ತಿ ಅವನನ್ನು ನಂಬುವುದೇ ನಿಜವಾದ ಭಕ್ತಿ. ಅಂಥ ಭಕ್ತಿಯನ್ನು ನಿಮ್ಮಿಬ್ಬರಿಗೆ, ನಿಮ್ಮ ಮಕ್ಕಳು, ಪರಿವಾರದವರಿಗೆಲ್ಲ ಕೊಟ್ಟು ನಿಮಗೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಹಿರಿಯರು, ಕಿರಿಯರು ಯಾರೆಲ್ಲ ಇದ್ದೀರಿ ಎಲ್ಲರಿಗೂ ಆ ತಾಯಿ ತಂದೆಯರು ಪವಿತ್ರವಾದ ಆರೋಗ್ಯ ಸಹಿತವಾದ ಆಯುಷ್ಯ, ಹಣ, ಗುಣ, ವಿದ್ಯೆ, ಬುದ್ಧಿ, ಕೀರ್ತಿ ಮೊದಲಾದ ಭೌಮಿಕ ಸಂಪತ್ತಿನ ಜೊತೆಗೆ ಸಿದ್ಧಿ ಬುದ್ಧಿಪತಿಯಾದ ಗಣಾಧಿಪತಿಯ ಮೊದಲಾಗಿ ಎಲ್ಲ ತಾಯಿ ತಂದೆಯರನ್ನು ಇದೇ ರೀತಿಯಲ್ಲಿ ಮುಂದಕ್ಕೂ ಪೂಜಿಸುವ ಧರ್ಮ ಕರ್ಮ ಶ್ರದ್ಧೆಯನ್ನು, ಆ ತಾಯಿ ತಂದೆಯರ ಭಕ್ತಿ ರಸವನ್ನು ನಿಮಗೆ ಸದಾ ಕೊಟ್ಟು ನಿಮ್ಮ ತಲೆಯ ಮೇಲೆ ಅವರ ಅಭಯದ ಹಸ್ತದ ನೆರಳನ್ನು ಸದಾ ಇರಲಿ ಎಂಬುದಾಗಿ ಮಂತ್ರಭಾಷೆಯಲ್ಲಿ ಮಾತ್ರ ಹೇಳಿದ ಕೇಳಿಸಿಕೊಳ್ಳುವ ಆ ದೇವರಲ್ಲಿ ಮಂತ್ರಭಾಷೆಗಳಾದ ಪುರೋಹಿತರು ಅದೇ ಭಾಷೆಯಲ್ಲಿ ಈ ಕಾರ್ಯಕ್ರಮಾನಂತರದಲ್ಲಿ ಅಲ್ಲಿ ಪ್ರಾರ್ಥಿಸಿ ಹಾರೈಸಿ ಅರಸುವುದು ಇಲ್ಲಿ ಅದು ಮಂತ್ರ. ಸಸ್ಯಗಳೇ ಸ್ವಲ್ಪ ಹಿಂದೆ ಬನ್ನಿ. ಸಸ್ಯಗಳೇ ಸ್ವಲ್ಪ ಸೈಡಿಂದ ಹಾಕೊಂಬಿಟ್ಟಲ್ಲಿ ಕಟ್ ಮಾಡಿ ಸರ್. ಸಿಗಲ್ಲ Good morning.
ನಾನು ಕಟ್ಟಾಯ್ತಲ್ಲ ಅಲ್ಲ ಆಯ್ತು ಅದೆಲ್ಲ ಆಯ್ತು नमः सोमाय च रुद्राय च नमस्ताम्राय च अरुणाय च नमः शङ्गाय च पशुपतये च नमः उग्राय च भीमाय च च दूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च नमस्तीर्थ्याय च कूल्याय च नमः पार्याय च भार्याय च नमः प्रतरणाय चोत्तरणाय च नमः आकार्याय च लाद्याय च नमः शिष्प्याय च भेन्याय च नमः सिकत्याय च प्रवाह्याय च नमः हिरण्याय च प्रपथ्याय च नमः किगुंशिलाय च क्षयणाय च नमः कपर्दिने च पुलस्तये च नमो गोष्ठ्याय च गृह्याय च नमस्तल्प्याय च गेह्याय च नमः काट्याय च गह्वरेष्ठाय च नमो हृदयाय च निवेश्याय च नमः पागुंसव्याय च रजस्याय च नमः शुष्क्याय च हरित्याय च नमो लोप्याय चोलप्याय च नमः पूर्व्याय च शून्याय च नमः पर्याय च पर्णशद्याय च नमोपकुरमाणाय चाभिघ्नते च नमः आखिदते च प्रखिदते च नमो वह्किरिकेभ्यो देवानागुंहृदयेभ्यो नमो विक्षीणकेभ्यो नमो विचिन्वत्केभ्यो नम आनिर्हतेभ्यो नम आमीवत्केभ्यः द्रापे अन्धसस्पते दरिद्रन्नीललोहिता येषाम् पुरुषाणामेषाम् पशूनाम् माभेर्मा रोमो येषाम् किञ्चनाममत् या ते रुद्रशिवा तनूः शिवा विश्वाह भेषजी शिवा रुद्रस्य भेषजी तया नो मृडजीवसे इमागुम् रुद्राय तपसे कपर्दिने क्षयद्वीराय प्रभरामहे मतिम् यथा नश्यमसद्विपदे चतुष्पदे विश्वम् पुष्टम् ग्रामे अस्मिन्ननातुरम् मृडानो रुद्रोतनो मयस्कृति क्षयद्वीराय नमसा विधेमते यच्छम् च योश्च मनुरायजे पिता तदस्यामतवरुद्रप्रणीतौ मानो महान्तमुतमानो अर्भकम् मानवुक्षन्तमुतमानवुक्षितम्
मानो वधेः पितरं मोत मातरं प्रियामानस्तनुवो रुद्ररीरिषः मानस्तोकेतनये मान आयुषिमानो गोषुमानो अश्वेषु रीरिषः वीरान्मानो रुद्रभामितो वधीर्हविष्मन्तो नमसा विधेमते आरात्ते गोघ्न उत पूरुषघ्ने क्षयद्वीराय सुम्नमस्मेते अस्तु रक्षा च नो अधिजदेव ब्रूह्यथा च नः शर्म यच्छद्विबर्हाः स्तुहि श्रुतम् गर्तसदम् युवानम् मृगम् न भीममुपहत्नुमुग्रम् मृडाचरित्रे रुद्रस्तवानो अन्यन्ते अस्मन्निवपन्तु सेनाः परिणो रुद्रस्य हेतुर्वृणक्तु परित्वेषस्य दुर्मतिरघायोः अवस्थिरा मघवद्भ्यस्तनुष्वमीढ्वस्तोकायतनयाय मृडया मीढुष्टमशिवतमशिवो नः सुमना भवा परमे वृक्ष आयुधम् निधाय कृत्तिम् वसान आचर पिनाकम् बिभ्रदागहि विकिरित विलोहित नमस्ते अस्तु भगवः यास्ते सहस्रगुम् हेतयोऽन्यमस्मन्निवपन्तु ताः सहस्राणि सहस्रधा बाहुवोस्तव हेतयः तासामीशानो भगवः पराचीना मुखाकृधी सहस्राणि सहस्रशो ये रुद्रा अधिभूम्याम् तेषागुम् सहस्रयोजने वधन्वानि तन्मसि अस्मिन्महत्यर्णवेऽन्तरिक्षे भवाधि नीलग्रीवास्यति कण्ठाः शर्वा अधः क्षमाचराः नीलग्रीवास्यति कण्ठादिवगुम् रुद्रा उपश्रिताः ये वृक्षेषु सस्पिञ्जरा नीलग्रीवा विलोहिताः ये भूतानामधिपतयो विशिखासः कपर्दिनः ये अन्येषु विविध्यन्ति पात्रेषु पिबतो जनान् ये पथाम् पथिरक्षय ऐलमृदायम् युधः ये तीर्थानि प्रचरन्ति श्रुतावन्तो निषङ्गिणः य एतावन्तश्च भूयागुंसश्च दिशो रुद्रावितस्थिरे तेषागुम् सहस्रयोजने वधन्वानि तन्मसि नमो रुद्रेभ्यो ये पृथिव्याम् येऽन्तरिक्षे ये दिवि येषामन्नम् वातो वर्षमिषभस्तेभ्यो दश प्राचेर्दश दक्षिणा दश प्रतीचेर्दशोदीचेर्दशोर्ध्वास्तेभ्यो नमस्ते नो मृणयन्तु तेयम् विष्णो यश्च नो द्वेष्टितम् भोजम्भे दधामि त्र्यम्बकम् यजामहे सुगन्धिम् पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् यो रुद्रो अग्नौ यो अप्सु यवोषधीषु यो रुद्रो विश्वा भुवना विवेश तस्मै रुद्राय नमो अस्तु तमुष्टुः यः सुषुधन्वायो विश्वस्य क्षयति भेषजस्य यक्ष्वा महेशौ मनसाय रुद्रम् नमोभिर्देवमुसुरम् दुवस्य अयम् मे हस्तो भगवानयम् मे भगवत्तरः अयम् मे विश्वभेषजोऽयम् शुभाभिमर्शनः एते सहस्रमयुतम् पाशा मृत्यो भर्त्याय हन्तवे तान् यज्ञस्य मायया सर्वानवयजामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे पाहि प्राणानाम् ग्रन्थिरसि रुद्रो मामिषान्तकः तेनान्नेनाप्यायस्व नमो रुद्राय विष्णवे मृत्युर्मे पाहि मम मृत्युर्नश्यत्वायुर्वर्धताम् ॐ शान्तिः शान्तिः शान्तिः।